ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ಹೆಸರು ನವ್ಯ ಯೂಟ್ಯೂಬ್ ಚಾನಲ್ ಅಂತ. ಈ ರೆಸಿಪಿ ಬಂದು ಮೆಂತ್ಯ ಬಾತ್, ಸಿಂಪಲ್ಲಾಗಿ ಮಾಡೋ ಅಂಥ ಮೆಂತ್ಯ ಬಾತ್. ಇದಕ್ಕೆ 2 ಆನಿಯನ್, 2 ಟೊಮೆಟೊ, ಸ್ವಲ್ಪ ಬೀನ್ಸ್, ಸ್ವಲ್ಪ ಕ್ಯಾರೆಟ್ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇದ್ರ ಜೊತೆ ಸ್ವಲ್ಪ ಸ್ಪೈಸಸ್ಸು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸೋಂಪು, 1 ಏಲಕ್ಕಿ ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಸ್ಟವ್ ಹಚ್ಚಿ ಇವಾಗ ಕುಕ್ಕರ್ನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಸ್ಪೈಸಸ್ ಎಲ್ಲ ಬಿಸಿ ಆದಮೇಲೆ, ಸ್ವಲ್ಪ ರೋಸ್ಟ್ ಆದಮೇಲೆ ಹಚ್ಚಿಟ್ಕೊಂಡಿರೋವಂಥ 2 ಆನಿಯನ್, ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರೋ 2 ಆನಿಯನ್, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರಬೇಕು. ಈ ಥರ ಬರೋದ್ರಿಂದ ಟೇಸ್ಟಾಗುತ್ತೆ. ಯಾವುದೇ ಪಲಾವ್ ಮಾಡಲಿ, ಮೆಂತ್ಯ ಬಾತ್, ಯಾವುದೇ ರೈಸ್ ಐಟಮ್ ಮಾಡಿದಾಗ್ಲೂ ಗೋಲ್ಡನ್ ಬ್ರೌನ್ ಬಂದರೆ ಆನಿಯನ್ನು, ಆ ಹಸಿ ವಾಸನೆ ಎಲ್ಲ ಹೋದರೆ ಟೇಸ್ಟಿಯಾಗಿ ಆಗುತ್ತೆ. ಸ್ವಲ್ಪ ರೋಸ್ಟ್ ಆಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕಾದಿದ್ದು, ನೆಕ್ಸ್ಟು ಸಣ್ಣಗೆ ಹಚ್ಚಿಟ್ಕೊಂಡಿರೋವಂಥ ಬೀನ್ಸ್ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡಿದ್ದೀನಿ. ಗ್ರೀನ್ ಚಿಲ್ಲಿನೂ ಇದ್ರ ಜೊತೆಗೆ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇದು ತುಂಬ ಸಿಂಪಲ್ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ, ಗ್ರೈಂಡ್ ಮಾಡಿಲ್ಲ, ಯಾವುದೇ ರುಬ್ಬಿ ಹಾಕೋ ಅಂಥದ್ದು ಏನೂ ಇಲ್ಲ. ಎಲ್ಲ ಹಚ್ಚಿಟ್ಕೊಂಡು ಹಾಕಿ ಸಿಂಪಲಾಗಿ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಇವಾಗ ಟೊಮೆಟೊ ಆ್ಯಡ್ ಮಾಡ್ತೀನಿ. ಟೊಮೆಟೊ ಹಾಕೋಕ್ಕೂ ಮುಂಚೆ ಸ್ವಲ್ಪ ಟರ್ಮರಿಕ್ ಹಾಕ್ಕೊತಾ ಇದ್ದೀವಿ. ರೀಸನ್ ಏನಂದರೆ ಚೆನ್ನಾಗಿ ಬೇಯುತ್ತೆ, ಎಲ್ಲ ತರಕಾರಿ, ಆನಿಯನ್ ಎಲ್ಲ ಚೆನ್ನಾಗಿ ಬೇಯುತ್ತೆ ಅನ್ನೋ ರೀಸನ್ಗೋಸ್ಕರ ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡ್ಕೊಳ್ಳಿ. ಟರ್ಮರಿಕ್ ಆ್ಯಡ್ ಮಾಡಾದಮೇಲೆ ನಮಗೆ ಎಷ್ಟು ರುಚಿಗೆ ಬೇಕಾಗುವಷ್ಟು ಕಲ್ಲುಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಷ್ಟು ಹಾಕ್ತಾಯಿದ್ದೀನಿ ಅಂದರೆ, ಇದು ನಾನು 4ರಿಂದ 5 ಮೆಂಬರ್ಸ್ ಇದನ್ನು ತಿನ್ಬೋದು. ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಇವಾಗ 2 ಟೊಮೆಟೊನ ತೊಳೆದು ಹಚ್ಚಿಟ್ಕೊಂಡಿದ್ದೆ. ಆ 2 ಟೊಮೆಟೊನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿ ವಿಡಿಯೋಲಿ ಕಾಣ್ತಾ ಇದೆ, 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೆ. ಈಗ ಕುಕ್ಕರ್ಗೆ ಟೊಮೆಟೊನ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಟೊಮೆಟೊ ಬೇಯುತ್ತೆ. ಎಲ್ಲ ಟೊಮೆಟೊನೂ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಎಲ್ಲ ವೆಜಿಟೇಬಲ್ಸು, ಟೊಮೆಟೊ ರೋಸ್ಟ್ ಆಗುತ್ತೆ. ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈ ಟೈಮಲ್ಲೇ ನಾನು 2 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಮುಂಚೆನೇ ಮೆಂತ್ಯ ಸೊಪ್ಪು 1 ಕಟ್ಟು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಈಗ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ ಸೊಪ್ಪು ಚೆನ್ನಾಗಿ ಬೇಯಲಿ ತರಕಾರಿ ಜೊತೆ ಅಂತ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ ಲಾಸ್ಟಿಗೆ ಹಾಕೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸ್ ಕೊಡೋಣ. ನೋಡಿ ಇವಾಗ ವಿಡಿಯೋಲಿ ಕಾಣ್ತಾ ಇದೆಯಲ್ಲ, ಅಕ್ಕಿ 2 ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಮುಂಚೆನೇ. ಈಗ ಅಕ್ಕಿನೂ ಅದಕ್ಕೆ ಸೇರಿಸಿದ್ದೀನಿ. ಮೆಂತ್ಯ ಸೊಪ್ಪು ಬೆಂದ ಮೇಲೆ ಸ್ವಲ್ಪ ಬೆಂದರೆ ಸಾಕು, 1 ಮಿನಿಟ್ 2 ಮಿನಿಟ್ ಸಾಕು. ಈಗ ಅಕ್ಕಿ ಆ್ಯಡ್ ಮಾಡಿದ್ದೀನಿ. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ಬಿಸಿ ನೀರು ಕಾದ್ಮೇಲೆ ಇದಕ್ಕೆ ಹಾಕ್ಕೊಬೇಕು. ಅದಕ್ಕೂ ಮುಂಚೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟೂ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಇದು 2.5 ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೀನಿ. ಸೊ 5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ನಾವು ಮೊದಲೇ ಹೇಳ್ದಂಗೆ 4ರಿಂದ 5 ಜನ ತಿನ್ಬೋದು, ಸಾಕಾಗುತ್ತೆ. ನೋಡಿ ಬಿಸಿಯಾಗಿರೋ ನೀರನ್ನ ಆ್ಯಡ್ ಮಾಡಿ ಇದಕ್ಕೆ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೀವು ಟೇಸ್ಟ್ ನೋಡ್ಬೋದು. ಸ್ವಲ್ಪ ಏನಾದರೂ ಸಾಲ್ಟ್ ಬೇಕಂದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ, ತಳ ಹತ್ತೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಕೊಳ್ಳೋಣ.
ಕುಕ್ಕರ್ದು ಮುಚ್ಚಳ ಮುಚ್ತಾ ಇದ್ದೀನಿ. ಲಿಡ್ ಮುಚ್ಚಿ ಫ್ಲೇಮ್ನ ದೊಡ್ಡದು ಮಾಡಿ 2 ವಿಷಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. 2 ವಿಷಲ್ ಮಾಡಿದ್ರೆ ಸಾಕು. ನೋಡಿ ವಿಷಲ್ ಬರ್ತಾಯಿದೆ ಈಗ. ನೋಡಿ ಫ್ರೆಂಡ್ಸ್, 2 ವಿಷಲ್ ಬಂತು. ಈಗ ವಿಷಲ್ ಫುಲ್ ಬಿಟ್ಟ ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ಯಾವ ಥರ ಬಂದಿರುತ್ತೆ ಮೆಂತ್ಯ ಬಾತ್ ಅನ್ನೋದನ್ನು. ವಿಷಲ್ ಬಿಟ್ಟಿದೆ. ಈಗ ನಾನು ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ಯಾವ ಥರ ಮೆಂತ್ಯ ಬಾತ್ ರೆಡಿಯಾಗಿದೆ ಅಂತ. ನೋಡಿ, ಬಿಸಿ ಬಿಸಿಯಾದ ಟೇಸ್ಟಿಯಾಗಿರೋಂಥ ಸಿಂಪಲ್ಲಾದ ಮೆಂತ್ಯ ಬಾತ್ ನೀವು ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವೇ ಉದ್ರಾಗಿ ಬಂದಿದೆ ರೈಸು. ನೋಡಿ, ನಮ್ಮನೇಲಿ ಈ ಮೆಂತ್ಯ ಬಾತ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನಾನು ಯಾವಾಗ ಮೆಂತ್ಯ ಬಾತ್ ಮಾಡಿದ್ರು ಇದೇ ರೀತಿ ಮಾಡೋದು. ನೀವು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ. ನೋಡಿ ಯಾವ ಥರ ಬಂದಿದೆ. ಚೆನ್ನಾಗಿ ಅನ್ನ ಬೆಂದಿದೆ, ಉದ್ರಾಗೂ ಆಗಿದೆ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಮಕ್ಳಿಗೂ ಇಷ್ಟ ಆಗುತ್ತೆ. ತುಂಬ ಸ್ಪೈಸಸ್ ಏನಂದರೆ ಖಾರ ಏನೂ ಹಾಕಿಲ್ಲ, ಯಾವುದೇ ರುಬ್ಬಿ ಗ್ರೈಂಡ್ ಮಾಡಿ ಏನೂ ಹಾಕಿಲ್ಲದೆ ಇರೋದ್ರಿಂದ ಲೈಟಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀವಿ. ಯಾವ ಥರ ಬಂದಿದೆ ಅಂತ ನೀವೇ ನೋಡಿ. ನೋಡಿ, ಈ ಥರ ಲಾಸ್ಟಲ್ಲಿ ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋವಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.